ಡ್ರಗ್ಸ್ ಪೆಡ್ಲಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಏರಿಯಾಸ್ ನಲ್ಲಿ ಇನ್ ದಿ ಸೌತ್ ಬ್ಯಾಂಗ್ಳೂರ್, ನಾರ್ತ್ ಬ್ಯಾಂಗ್ಳೂರ್, ಈಸ್ಟ್ ಅಂಡ್ ವೆಸ್ಟ್ ಎಲ್ಲಾ ಕಡೆನೂ ಇದ್ರೂ ವೇರ್ ದೇರ್ ಈಸ್ ಎ ಸ್ಲಮ್ ಇಲ್ಲ ವೇರ್ ದೇರ್ ಈಸ್ ಅ ಮೈನಾರಿಟೀಸ್, ವೇರ್ ದೇರ್ ಈಸ್ ಮಿಡಿಲ್ ಕ್ಲಾಸ್ ಹಿಡ್ಕೊಬಹುದು. ಪಾದ್ರನ್ಪುರ ಹಿಡಿಬಹುದು, ನಮ್ಮ ಟ್ಯಾನಿರಿ ರೋಡ್ ಇರ್ಬೋದು, ಈಸ್ಟ್ ಡಿವಿಷನ್ ಇರ್ಬೋದು, ಜಯನಗರ ಆ ಡಿವಿಷನ್ ಇರ್ಬೋದು. ಈ ಕಡೆ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಪೆಡ್ಲರ್ಸ್ ಜಾಸ್ತಿ ಇರ್ತಾರೆ. ಪೆಡ್ಲರ್ಸ್, ಆ ಪೆಡ್ಲರ್ಸ್ಗೆ ಹಿಡಿಯೋದಕ್ಕೋಸ್ಕರ ರಿಯಲ್ ಫ್ಯಾಕ್ಟ್ ಐ ಹ್ಯಾವ್ ಪ್ರೂಫ್ಸ್. ಪೆಡ್ಲಿಂಗ್ ಮಾಡೋಂಥವ್ರಿಗೆ ಇಂಥ ಕಡೆ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ದು 2 NGOs ಐತೆ, ನಮ್ದು ಟ್ರಸ್ಟ್ ಐತೆ. ಅದರಲ್ಲಿ ಬಹಳ ಜನ ವರ್ಕಿಂಗ್ ಮಾಡ್ತಾ ಇದ್ದಾರೆ ಓನ್ಲಿ ಫಾರ್ ದಿ ಸೇಕ್ ಆಫ್ ದಿ ಕಮ್ಯುನಿಟಿ ಟು ಸ್ಟಾಪ್ ದಿ ಡ್ರಗ್ಸ್. ಇದರಲ್ಲಿ ರಿಯಲ್ ಇನ್ಫಾರ್ಮೇಶನ್ ಬಹಳ ACP ಅವರೆಲ್ಲ ಇದಾರಲ್ಲ, ಹೈ ಆಫೀಸರ್ಸ್, ಅವ್ರು ಬೇಗ ಆಕ್ಷನ್ ತಗೊಳ್ತಾರೆ. ಸ್ವಲ್ಪ ಲೋವರ್ ಆಫೀಸರ್ಸ್ ಏನ್ ಮಾಡ್ತಾರೆ, ಹಿಡ್ಕೊಂಡ್ಬರ್ತಾರೆ. ಹಿಡ್ಕೊಂಡ್ಬಂದಿದ ತಕ್ಷಣ ಅವ್ರು ಹೆಲ್ಪ್ಲೆಸ್ ಆಗ್ಬಿಡ್ತಾರೆ. ಹೆಂಗ್ ಹೆಲ್ಪ್ಲೆಸ್ ಆಗ್ತಾರೆ, ಇಮಿಡಿಯೇಟ್ ಏನ್ ಮಾಡ್ತಾರೆ, ಇವಾಗ ಡೆಕ್ ಬ್ಲೇಡರ್ ದುಡ್ಡು ಇರುತ್ತೆ, ಇಲ್ಲ ಇನ್ಫ್ಲೂಯೆನ್ಸ್ ಇರುತ್ತೆ, ಇಲ್ಲ ಕನ್ಸ್ಯೂಮರ್ ಇರ್ತಾರಲ್ಲ. ಇವಾಗ ಡೆಕ್ ಬ್ಲೇಡರ್ ಎಕ್ಸಾಂಪಲ್ ಎ ಅಂತವನು, ಅವನು ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಾನೆ, ಬಿ ಅವನು ಡ್ರಗ್ ಕನ್ಸ್ಯೂಮ್ ಮಾಡ್ತಾನೆ. ಎ ಕರ್ಕೊಂಡೋಗ್ಬಿಟ್ರೆ ಬಿಗೆ ಸಿಗಲ್ಲ. ಬಿ ಸಿ ಡಿ ಅವರೆಲ್ಲ ಕನ್ಸ್ಯೂಮರ್ಸ್, ಅವರೆಲ್ಲ ಏನ್ ಮಾಡ್ತಾರೆ, ಅಲ್ಲಪ್ಪ ಅವ್ನಿಗೆ ಹೋಗ್ಬಿಟ್ಟಿದಾರಲ್ಲಪ್ಪ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅವರೇ ಇನ್ಫ್ಲೂಯೆನ್ಸ್ ಹಾಕ್ಸೋದು. ಅಲ್ಲಿ ಹೋಗೋದು, ಅಲ್ಲಿ ಯಾರಿಗೋ ದೊಡ್ಡವ್ರಿಗೆ ಹಿಡಿಯೋದು, ಅಲ್ಲಿ ಹೋಗ್ಬೋದು ಕೌನ್ಸಿಲರ್ಗೆ ಹಿಡಿಯೋದು, ಅಲ್ಲಿ ಯಾವ್ದೋ ಸೋಷಿಯಲ್ ವರ್ಕರ್ಗೆ ಹಿಡಿಯೋದು, ಫೋನ್ ಮಾಡ್ಬಿಟ್ಟು ರಿಲೀಸ್ ಮಾಡ್ಸೋದು. 90% ಆಫ್ ದಿ ಪೆಡ್ಲರ್ಸ್ ಆರ್ ಬೀನ್ ರಿಲೀಸ್ಡ್ ಆಫ್. ಇಲ್ಲ ಕನ್ಸ್ಯೂಮರ್ ಆಗ್ಬಿಟ್ಟು ಬಿಟ್ಬಿಡ್ತಾರೆ, ಇಲ್ಲ ಕರಪ್ಷನ್ ಅಲ್ಲಿ ದುಡ್ಡು ತಗೊಂಡ್ಬಿಟ್ಟು ಬಿಟ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಲೀನಿಯನ್ಸಿ ಆಗ್ಬಿಡುತ್ತೆ. 10% ಇನ್ನಸೆಂಟ್ಗೂ ಆಗ್ತಾರೆ, 5% 10% ಹಿಡಿತಾರೆ. ಮೋರ್ ದನ್ 5% ಇನ್ನಸೆಂಟ್ಗೆ ರೋಪ್ ಮಾಡ್ಬಿಡ್ತಾರೆ, ರಿಯಲ್ ಗಿಲ್ಟ್ ಅವ್ರಿಗೂ ಬರ್ತಾರೆ. ಇದ್ರಲ್ಲಿ ಏನಾಗುತ್ತೆ, ಸ್ವಲ್ಪ ಕಡೆ ಕನ್ಸ್ಯೂಮರ್ಸ್ ಹಿಡಿತಾರೆ. ಕನ್ಸ್ಯೂಮರ್ಸ್ ಹಿಡಿದಿದ ತಕ್ಷಣ ಏನಾಗುತ್ತೆ, ಲಾಯರ್ ಬಂದ್ರ, ಫೋನ್ ಮಾಡಿದ್ರ, ಹೈ ಇನ್ಫ್ಲೂಯೆನ್ಸ್ ಮಾಡಿದ್ರ, ಸರ್ ಏನ್ ಪ್ರೊಸೀಜರ್ ಫಾಲೋ ಮಾಡಿದ್ರಾ, ನೀವೇನ್ ಮೆಡಿಕಲ್ ಮಾಡಿದ್ರಾ, ಇದು ಮಾಡಿದ್ರಾ, ಹೆಂಗ್ ಅವ್ನಿಗೆ ಹೇಳಿದ. ಅವ್ನು ಇರ್ತಾನೆ ಕನ್ಸ್ಯೂಮರ್, ಅವ್ನಿಗೆ ಪೆಡ್ಲರ್ಗೆ ಹಿಡಿತಾರ, ಪೆಡ್ಲರ್ ಹತ್ರ ರೋಲ್ ಕಾಲ್ ತಗೊಂಡು ಬಿಟ್ಬಿಟ್ಟು ಕನ್ಸ್ಯೂಮರ್ಗೆ ಪೆಡ್ಲರ್ ಮಾಡ್ಬಿಟ್ಟು ಹಾಕ್ಬಿಡ್ತಾರೆ. ಈ ತರನು ಕೇಸಸ್ ಐತೆ. ಐ ಕ್ಯಾನ್ ಶೋ ಯು, ಗಿವ್ ಅನ್ ಎಕ್ಸಾಂಪಲ್ಸ್. ಇಲ್ಲಿ ಎಷ್ಟೊಂದು ಫೈಲ್ಸ್ ಐತೆ, ನಾನು ಕೊಡ್ತೀನಿ ನಿಮ್ಗೆ. ಆ ತರ ಐತೆ. ರಿಯಲ್ ಫ್ಯಾಕ್ಟ್ ಇಸ್ ಡಿಫ್ರೆಂಟ್. ರಿಯಲ್ ಫ್ಯಾಕ್ಟ್ ಪೆಡ್ಲರ್ಸ್ ಆಗಿರೋರು ಇದಾರೆ ಒಳಗಡೆ. ಓಕೆ, ಈಗ ಕನ್ಸ್ಯೂಮರ್ಸ್ಗಳದ್ದು ಯಾವಾಗೂ ಒಂದು ಪ್ರಾಬ್ಲಮ್ ಇದೆ. ಏನಂತ, ಕುಡಿಯೋದು ಎಣ್ಣೆ ಸ್ಟಾಪ್ ಮಾಡಿದ್ರೆ ನಾವು ಕುಡಿಯೋದಿಲ್ಲ, ಡ್ರಗ್ಸ್ ಸಿಕ್ಕಿಲ್ಲ ಅಂದರೆ ನಾವು ಡ್ರಗ್ ತಗೊಳ್ಳೋದಿಲ್ಲ. ನಾವು ಡ್ರಗ್ಸ್ ತೊಗೊಂಡ್ಬಿಟ್ಟಿದ್ದು ನೀವು ಇವಾಗ ಕನ್ಸ್ಯೂಮರ್ ತಗೊಂಡೋಗ್ಬಿಟ್ಟು ಹೈ ಪೆನಾಲ್ಟಿ ಹಾಕಿ ಅಂತೀರಿ, ಡ್ರಗ್ಸೇ ಮಾರಬೇಡಿ ಸರ್. ಅದು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ವ್ಯೂ ಪ್ರಕಾರ ಕನ್ಸ್ಯೂಮರ್ಸ್ಗೆ ಪೆಡ್ಲರ್ಸ್ಗೂ ಹಿಡಿಬೇಕು. ಪೆಡ್ಲರ್ಸ್ಗೂ ಹಿಡಿತಾ ಇದ್ದಾರೆ. ಪೆಡ್ಲರ್ಸ್ ಹಿಡಿಯೋದಕ್ಕೆ ಏನು ಮಾಡಬೇಕು, ಸ್ಟೇಟ್ ಬಾರ್ಡರ್ಸಲ್ಲಿ ಟ್ರೈಟ್ ಮಾಡಬೇಕು. ಪ್ಲಸ್ಸು ಫಾರಿನರ್ಸ್ ಇದ್ದಾರಲ್ಲ, ಮ್ಯಾಕ್ಸಿಮಮ್ ಫಾರಿನರ್ಸ್ ಇದಾರಲ್ಲ, ಫಾರಿನರ್ಸು ಟೂರಿಸ್ಟ್ ವೀಸಾ ಅಲ್ಲಿ, ಎಜುಕೇಶನಲ್ ವೀಸಾ ಅಲ್ಲಿ, ಆಮೇಲೆ ಸ್ಟೂಡೆಂಟ್ ವೀಸಾ ಅಲ್ಲಿ ಅದೆಲ್ಲ ಬಂದಿರ್ತಾರಲ್ಲ, ಅವರು ಸ್ಟೂಡೆಂಟ್ ವೀಸಾನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ. ಹಿಯರ್ FRR ಶುಡ್ ಬಿ ಸ್ಟ್ರಿಕ್ಟ್. FRR ಅವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅವ್ರಿಗೂ ಸ್ಟೂಡೆಂಟ್ ವೀಸಾ ಎಕ್ಸ್ಟೆಂಡ್ ಮಾಡ್ತಾರಲ್ಲ, ಅದನ್ನ ಯಾವ ಯೂನಿವರ್ಸಿಟಿಯಲ್ಲಿ ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ ಅದನ್ನ ವೆರಿಫೈ ಆಗುತ್ತೆ. ಅದು ಸ್ಟೂಡೆಂಟ್ ವೀಸಾ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ಅಲ್ಲಿ ಇವ್ರು ಇಂಟೆಲಿಜೆನ್ಸ್ಗೆ ಇನ್ವಾಲ್ವ್ ಮಾಡ್ಬೇಕಲ್ಲಿ. ಇಂಟೆಲಿಜೆನ್ಸ್ ಇನ್ವಾಲ್ವ್ ಮಾಡ್ಬಿಟ್ಟು ವೆದರ್ ಈಸ್ ಇನ್ವಾಲ್ವ್ಡ್ ಇನ್ ಎನಿ ಡ್ರಗ್ ಪೆಡ್ಲಿಂಗ್, ಎನಿ ಮ್ಯಾನುಫ್ಯಾಕ್ಚರಿಂಗ್ ಆರ್ ಎನಿ ಕನ್ಸ್ಯೂಮಿಂಗ್ ಏನಾದ್ರು ಮಾಡ್ತಾ ಇದ್ದಾನಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡಬೇಕು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.